ಇನ್ನೂ ಯಾಕೆ ಬರಲಿಲ್ಲ ಪ್ರತಾಪ್ ಅವರ ತಂದೆ ತಾಯಿ, ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿಯವ್ವ ಅನ್ನೋ ರೀತಿಯಲ್ಲಿ ಪ್ರತಾಪ್ ಅವರ ತಂದೆ ತಾಯಿ ಇನ್ನೂ ಬಿಗ್ ಬಾಸ್ನಲ್ಲಿ ಬರಲಿಲ್ಲ. ಬಹುಶಃ ಬಹಳಷ್ಟು ಜನ ಕಾಯುತ್ತಿದ್ದಂಥ ಫ್ಯಾಮಿಲಿ ಅದು ಪ್ರತಾಪ್ ಅವರ ಫ್ಯಾಮಿಲಿ. ನನ್ನ ಕಮ್ಯುನಿಟಿ ಟ್ಯಾಬ್ನಲ್ಲಿ ಕೂಡ ನಾನು ಕೇಳಿದ ಪ್ರಶ್ನೆಗೆ 72% ಜನ ಪ್ರತಾಪ್ ಅವರ ಫ್ಯಾಮಿಲಿ ಅಂತ ಆನ್ಸರ್ ಮಾಡಿದರು. ಅಂದರೆ ಮೋರ್ ದೆನ್ 70% ಜನ ಪ್ರತಾಪ್ ಅವರ ಫ್ಯಾಮಿಲಿಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಅಂತಲೇ ಅರ್ಥ. ಸೊ ಇದರಿಂದ ನಮಗೆ ಅರ್ಥ ಆಗ್ತಾ ಇರೋದೇನೆಂದರೆ, ಬಹುಶಃ ಅದಕ್ಕೋಸ್ಕರನೇ ಪ್ರತಾಪ್ ಅವರ ಫ್ಯಾಮಿಲಿಯನ್ನು ಕೊನೆಯಲ್ಲಿ ಕರೆತರ್ತಾರೆ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ನನಗೆ ಇನ್ನೂ ಒಂದು ಏನಂದರೆ, ವಿನಯ್ ಅವರ ಫ್ಯಾಮಿಲಿ ಕೂಡ ಬಂದಿಲ್ಲ. ಹಾಗಂದರೆ ವಿನಯ್ ಮತ್ತು ಪ್ರತಾಪ್ ಅವರಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ ಇದ್ರ ಅರ್ಥನ, ಅಥವಾ ಪ್ರತಾಪ್ ಅವರ ಫ್ಯಾಮಿಲಿಯನ್ನು ಎದುರು ನೋಡ್ತಾ ಇರುವಂತೆ ವಿನಯ್ ಅವರ ಫ್ಯಾಮಿಲಿಯನ್ನು ಕೂಡ ಬಹಳಷ್ಟು ಜನ ಎದುರು ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರನೇ, ಯಾಕಂದರೆ ವಿನಯ್ ಅವರು ಸಾಕಷ್ಟು ಡಿಫ್ರೇಮ್ ಆಗಿದ್ರು. ಒಳಗಡೆ ಬಂದರೆ ವಿನಯ್ ಅವರ ಹೆಂಡತಿ ಮತ್ತು ಮಗು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಬಹಳಷ್ಟು ಜನ ಕನ್ನಡಿಗರು ಎದುರು ನೋಡ್ತಾ ಇದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಬಹಳಷ್ಟು ಕಡೆ ವಿನಯ್ ಅವರಿಗೆ ಒಂದು ಕೆಟ್ಟ ಹೆಸರು ಬಂದಿತ್ತು. ಅದರಿಂದ ಅವರ ಹೆಂಡತಿ ಕೂಡ ಒಂದು ಇಂಟರ್ವ್ಯೂನಲ್ಲಿ ಸ್ವಲ್ಪ ಅಳೋ ರೀತಿಯಲ್ಲಿ ಮಾತಾಡಿದರು. ಸೊ ಇದೆಲ್ಲ ಕಾರಣಗಳಿಂದ ಬಹುಶಃ ವಿನಯ್ ಅವರ ಫ್ಯಾಮಿಲಿ ಕೂಡ ಇನ್ನೂ ಒಳಗಡೆ ಬಂದಿಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಗೇನನ್ಸುತ್ತೆ, ವಿನಯ್ ಮತ್ತು ಪ್ರತಾಪ್ ಅವರ ಫ್ಯಾಮಿಲಿ ಒಳಗಡೆ ಬರೋವಾಗ ಹೇಗಿರುತ್ತೆ? ಬಹುಶಃ ಈ ಎಪಿಸೋಡ್ ತುಂಬಾ TRP ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಬಹಳಷ್ಟು ಜನ ಈ ಎರಡು ಫ್ಯಾಮಿಲಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಸಂಗೀತ ಅವರ ಫ್ಯಾಮಿಲಿನಲ್ಲಿ ಮನೆ ಮಂದಿ ಎಲ್ಲ ಬಂದಿದ್ದಾರೆ. ಬೇರೆ ಕಂಟೆಸ್ಟೆಂಟ್ಗಳಿಗೆ ಅಷ್ಟೊಂದು ಜನ ಬಂದಿರಲಿಲ್ಲ. ಆದರೆ ಸಂಗೀತ ಅವರಿಗೆ ತುಂಬ ಇಡೀ ಫ್ಯಾಮಿಲಿಯನ್ನೇ ಒಳಗಡೆ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ತುಂಬ ಜನ ಮಾತಾಡ್ತಾ ಇದ್ದಾರೆ, ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅವರ ಫ್ಯಾಮಿಲಿ ಬಂದಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಸಂಗೀತ ಅವರು ಅವರ ಇಡೀ ಫ್ಯಾಮಿಲಿ ಒಳಗಡೆ ಬಂದಿದ್ದರಿಂದ ತುಂಬಾ ಖುಷಿಯಾಗಿ ಇದ್ದರು. ಸೊ ನೋಡೋಣ ಈಗ ಮುಂದೆ ಪ್ರತಾಪ್ ಅವರ ಫ್ಯಾಮಿಲಿ ಬರುವಾಗ ಯಾವ ರೀತಿ ಇರುತ್ತೆ. ಪ್ರತಾಪ್ ಅವರ ತಂದೆ ತಾಯಿ ನಿಜಕ್ಕೂ ಒಬ್ಬ ಹಳ್ಳಿಗಾಡಿನಿಂದ ಬರ್ತಾ ಇದ್ದಾರೆ. ಅವರು ಒಳಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಸೊ ಇಡೀ ಕರ್ನಾಟಕದ ಜನ ನಿಜಕ್ಕೂ ಪ್ರತಾಪ್ ಅವರ ಫ್ಯಾಮಿಲಿಗಾಗಿ ಕಾಯ್ತಾ ಇರೋದ್ರಿಂದನೇ ಆ ಫ್ಯಾಮಿಲಿಯನ್ನು ಇನ್ನೂ ಒಳಗಡೆ, ಆದರೆ ತುಂಬ ಸಾಕಷ್ಟು ಚರ್ಚೆಗೆ ಒಳಗಾದಂಥ ಮತ್ತು ಸಾಕಷ್ಟು ಜನ ಕಾತರದಿಂದ ಕಾಯ್ತಾ ಇರೋ ಫ್ಯಾಮಿಲಿ ಪ್ರತಾಪ್ ಅವರ ಫ್ಯಾಮಿಲಿ ಆಗಿರೋದ್ರಿಂದಲೇ ಬಹುಶಃ ಅವರ ಫ್ಯಾಮಿಲಿ ಕಡೆಯಲ್ಲಿ ಒಳಗೆ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಜಕ್ಕೂ ಪ್ರತಾಪ್ ಅವರು ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ. ಸೊ ಅವರು ಇನ್ನೂ ಚೆನ್ನಾಗಿ ಆಡಲಿ. ಸೊ ಇನ್ನೊಂದು ಸ್ವಲ್ಪ ದಿನ ಇದೆ. ಆ ಸ್ವಲ್ಪ ದಿನಗಳು ಕೂಡ ಸಂಯಮವನ್ನು ಕಾಯ್ದುಕೊಳ್ಳಲಿ ಮತ್ತು ಉತ್ತಮವಾದ ಒಂದು ಕೆಲಸವನ್ನು ಮಾಡಲಿ ಅನ್ನೋದು ಬಹುತೇಕ ಕನ್ನಡಿಗರ ಅಭಿಪ್ರಾಯ ಆಗಿದೆ. ಸೊ ನಾನು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೊಡೋ ಕಾಮೆಂಟ್ ಅಲ್ಲದೆ ನನ್ನ ಸ್ನೇಹಿತರೊಂದಿಗೂ ಕೂಡ ಬಹಳಷ್ಟು ಮಾತನಾಡುವಾಗ, ನನ್ನ ಸ್ನೇಹಿತರು ಕೂಡ ಬಹಳಷ್ಟು ಜನ ಪ್ರತಾಪ್ ಅವರ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಇವತ್ತು ನನ್ನ ಕೆಲವಷ್ಟು ಸ್ನೇಹಿತರು ಅವರ ಪರವಾಗಿ ಪ್ರತಾಪ್ ಅವರಿಗೆ ನಮ್ಮ ಚಾನಲ್ನಲ್ಲಿ ಒಂದು ಅಭಿನಂದನೆಯನ್ನು ತಿಳಿಸೋದಕ್ಕೆ ಹೇಳಿದ್ದಾರೆ. ನನ್ನೆಲ್ಲ ಸ್ನೇಹಿತರ ಪರವಾಗಿ ಕೂಡ ಪ್ರತಾಪ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತು ಅವರು ಗೆಲ್ಲುವುದಕ್ಕೆ ಪ್ರೇರೇಪಣೆ ಆಗಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ.